ಹೇಗಿದೆ ಗಣೇಶ? ಬಂದು ಮೇಯ್ತಾ ಇದೆ ಕಾಡಲ್ಲಿ ಸೊಪ್ಪು ಸಿಗ್ತದೆ, ಅದಕ್ಕೆ ಹಸು ಬಂದು ಹುಲ್ಲು ಮೇಯ್ತಿದೆ. ಬಬ್ಲು ಬರ್ಡೇ ಹಾಗೇನೆ ಮೇಕ್ ಓವರ್ ಮಾಡಿದ್ದೀನಿ. ಅಡುಗೆ ಮನೆ ನೋಡಿ ಇಷ್ಟ ಆಗುತ್ತೆ. ದಿನಸಿ ತರಕ್ಕೆ ಹೋಗಿದ್ವಿ. ಇದೆರಡು ಬೌಲ್ ತಗೊಂಡೆ. ಬೆಳಗ್ಗೆ ನಮ್ಮ ಪುಟ್ಟಿ ಅಮ್ಮ ದೋಸೆ ಮಾಡಿದ್ರು. ಎಂಥ ದೋಸೆ? ಪಾಲಕ್ ದೋಸೆ ಮತ್ತು ಪಾಲಕ್ ಚಿಕನ್ ಮಾಡೋರೆ. ಅವರು ಕುಡಿಯೋದಕ್ಕೆ ಬಿಸಿನೀರು ಕಾಯಿಸ್ಕೊಂಡವ್ರೆ. ಪಾಲಕ್ ಚಿಕನ್ ಈಸ್ ರೆಡಿ. ಸ್ಮೆಲ್ಲೂ ಚೆನ್ನಾಗಿದೆ. ಹಾಗೆ ಹಸು ಬಂದು ಮೇಯ್ತಾ ಇದೆ ಕಾಡಲ್ಲಿ ಸೊಪ್ಪು ಸಿಗ್ತದೆ, ಅದಕ್ಕೆ ಹಸು ಬಂದು ಹುಲ್ಲು ಮೇಯ್ತಿದೆ. ಚಿಕನ್ ನೋಡಿ ಗರಿಯಾಗಿ ರುಚಿಯಾಗಿ ಮಾಡಿದ್ದಾರೆ. ಡ್ಯಾಡಿ ಅಲ್ಲ, ಮೈ ಡ್ಯಾಡ್. ಈಸ್ ಅವರ್ ಬರ್ತ್ಡೇ ಬಾಯ್ ಮಿಸ್ಟರ್ ಬಬ್ಲೇಶ್. ಇವರು ಚರೇಶ್. ಹಿಂದ್ಗಡೆ ಏನೋ ಮಾಡಿದ್ದಾರೆ ಟೆಂಪಲ್ ಥರ. ವಾವ್, ಗಣೇಶ್ ಸೂಪರ್. ಇದ್ರ ಪಕ್ಕ ಗೌರೀಶ್ ಸೂಪರ್. ಇವ್ರು ನೋಡಿ, ಇವರು ಡಿಸ್ಕೋ ಜಂಬೋ ಸರ್ಕಸ್ಸಲ್ಲಿ ಇದ್ದಾರೆ. ಇವರು ಜಿಗಿಲ್ಲ. ಎಲ್ಲಿ ಹಸು? ಎಲಿಫೆಂಟ್ ಎಲ್ಲಿದೆ? ಕಾಡಿನಲ್ಲಿ ಎಲಿಫೆಂಟ್ ಹೋಗ್ತಾ ಇದೆ. ಹಸುಗಳು ಎಲ್ಲ ಇದೆಲ್ಲ ಮುರುಗಿರ್ದು ಹಾಕಿತ್ತಾನ ಅಂತ ನುಗ್ಗೆ ಗಿಡ ತಿನ್ಕೊಳ್ರಪ್ಪ. ಈ ಕಡೆನೂ ಒಂದಷ್ಟು ತಿನ್ಕೊಳ್ರಪ್ಪ. ಐತೆ ಹಸುಗಳೇ ಸರಿ. ದಿಸ್ ಇಸ್ ಅವರ್ ಮಿನಿ ಫಾರೆಸ್ಟ್. ಮಿನಿ ಫಾರೆಸ್ಟ್. ಚೆರಿ ಇಸ್ ರೆಡಿ. ಇಲ್ಲ, ತಿನ್ಬಿಟ್ಟು ಹೇಳು ಬೇಗ. ತಿನ್ಬೇಕು ಇವಾಗ ಅಂತ ಹೇಳುವಲ್ಲಿ. ನಿಜ. I am daddy. My dad. ಚೆನ್ನಾಯ್ತಾ? ಸೂಪರ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಗಲೇ ವೆಲ್ಕಮ್ ಮಾಡೋಕ್ಕೆ ಆಗಲಿಲ್ಲ, ವಿಡಿಯೋ ಹಾಗೆ ಕಂಟಿನ್ಯೂ ಮಾಡಿಬಿಟ್ಟಿದ್ನಲ್ಲ. ಸೊ ಈಗ ಹೊರಗಡೆ ಬಂದಿದ್ವಿ, ಹಾಗಾಗಿ ಒಂದ್ಸಲ ವೆಲ್ಕಮ್ ಹೇಳೋಣ ಅಂತ ಹೇಳಿ ವೆಲ್ಕಮ್ ಮಾಡಿದೆ. ಇವಾಗ ನಾವು ಹೊರಗಡೆ ಬಂದಿದ್ದೀವಿ, ಸ್ವಲ್ಪ ಮನೆಗೆ ಗ್ರಾಸರಿ ಎಲ್ಲ ತೊಗೊಳೋದಿತ್ತು, ಮತ್ತು ಬಬ್ಲು ಬರ್ಡೇ ಕೂಡ, ಹಾಗಾಗಿ ಈ ಬಟ್ಟೆ ತೊಗೊಳ್ಳೋಣ ಅಂತ ಬಂದಿರೋದು. ನನಗೆ ಪೈಜಾಮ ಎಲ್ಲ ಬರುತ್ತಲ್ಲ, ಆ ಥರದ್ದು ಹುಡುಕ್ತೆ, ನನಗೆ ಸಿಗಲಿಲ್ಲ. ಹೊರಗಡೆ ಹುಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗುತ್ತೆ. ಪಾಪ ಅವ್ನ ಬರ್ಡೇಗೆ ಇವತ್ತೇನೆ. ನಿನ್ನೆ ಎಲ್ಲ ಬೇರೆ ಕೆಲಸ ಮಾಡಿ ಸಾಕಾಗೋಯ್ತು, ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ಬಿಡ್ತು. ಅದ್ರ ಜೊತೆಗೆ ಇವರಿಬ್ರು ಮೇಂಟೈನ್ ಬೇರೆ ಮಾಡಬೇಕಲ್ವಾ. ನಮ್ಮ ಬಬ್ಲು ಅಂತೂ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಎಲ್ಲನೂ ಎಳಿತಾ ಇರ್ತಾನೆ. ಸೊ ಅವ್ನು ಹಿಡ್ಕೊಂಡೇ ಸಾಕಾಗೋಗುತ್ತೆ. ಅದ್ರ ಜೊತೆ ಕೆಲಸಗಳೆಲ್ಲ ಇತ್ತು. ಸೊ ಹಂಗಾಗಿ ಬಟ್ಟೆ ತೊಗೊಂಬರೋಕ್ಕೆ ಆಗಲಿಲ್ಲ, ಬ್ಯುಸಿ. ಸೊ ಇವತ್ತು ಹೋಗಿ ತರ್ತಿದ್ದೀವಿ. ಅವ್ನ ಬರ್ಡೇ ಇವತ್ತೇ. ಸೊ ಇವತ್ತೇ ಬಟ್ಟೆ ತೊಗೊಂಡು, ಹಾಗೆ ಸ್ವಲ್ಪ ದಿನಸಿ ಬೇಕಾಗಿತ್ತು ಮನೆಗೆ, ಹಾಗಾಗಿ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಒಂದಷ್ಟು ತೊಗೊಂಡೆ, ಇನ್ನೊಂದಷ್ಟು ಸಿಗಲಿಲ್ಲ. ಕೆಲವನ್ನ ಆರ್ಡ್ರ್ ಮಾಡ್ಕೋಬೇಕು, ಇನ್ನು ಕೆಲವನ್ನ ತೊಗೊಬಂದಿದ್ದೀನಿ. ಹಾಗೆಯೇ ಒಂದು ಕಾಟನ್ದು ಬಟ್ಟೆ ತೊಗೊಬಂದಿದ್ದೀನಿ. ಇದು ಮನೇಲಿ ಇವತ್ತು ಕರೆಕ್ಟಾಗಿ 1 ವರ್ಷ ಅವನಿಗೆ. ಸೊ ಸ್ನಾನ ಎಲ್ಲ ಮಾಡಿಸಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ, ಜೊತೆಗೆ ಒಂದು ಕೇಕ್ ತೊಗೊಂಬರೋಣ ಅಂತ ಹೇಳಿಬಿಟ್ಟು. ಬಂಗಾರಿಗೆ 1 ವರ್ಷ ಬರ್ಡೇ ವಿಶ್ ಮಾಡಿ ಎಲ್ಲರೂ. ಹ್ಯಾಪಿ ಬರ್ಡೇ ಬಂಗಾರಿ, ಲವ್ ಯು ಸೋ ಮಚ್. ಅದು ಫಂಕ್ಷನ್ಗೆ ನೆನೆ ಒಂದಷ್ಟು ತಗೊಬಂದಿದ್ವಿ, ಇವತ್ತೊಂದಿಷ್ಟು ತಂದಿದ್ದೀವಿ. ಶುದ್ಧ ಬಿಲ್ ಆಗೈತೆ. ಇದು ಬಬ್ಲುಗೆ ಬರ್ಡೇಗೆ
ಬಟ್ಟೆ ಸೆಕೆ ಆಗಬಾರ್ದು, ಹಂಗೆ ಕಿರಿಕಿರಿ ಆಗಬಾರ್ದು ಅಂದ್ಬಿಟ್ಟು ಅದೊಂದು ತೊಗೊಬಂದಿದ್ದೀವಿ. ಕಾಟನ್ನು ಚೆನ್ನಾಗೈತೆ ಕಲರು, ಇದು ಕಲರ್ ಚೆನ್ನಾಗೈತೆ. ಈ ಥರ ಸ್ವಲ್ಪ ಸಾಮಾನು ಬೇಕಿತ್ತು. 1 kg ಕಡಲೆಬೇಳೆ ಎಲ್ಲ ಬಾಕ್ಸಿಗೆ ಫಿಲ್ ಮಾಡ್ಕೋಬೇಕು. ಇದು ತೊಗರಿಬೇಳೆ, ಕಡಲೆ ಇರಲಿಲ್ಲ, ಖಾಲಿಯಾಗೋಗಿತ್ತು ಅಲ್ಲಿ. ಇಷ್ಟೇ ತಗೊಂಡಿದ್ದು. ಚಿನ್ನಮ್ಮ ಕುಚ್ಚು ಇಲ್ಲಿ. ಇಲ್ಲಿ ತಗೋ ಪಾಪ, ಇಲ್ಲಿ ತಗೋ, ಇಲ್ಲಿ ಇದೊಂದು ತಗೊಂಡೆ. ನಂಗೆ ಇಷ್ಟ ಆಯ್ತು. ತೆಗೆದುಕೊ ಆಡು. ಗ್ಲಾಸ್ ಅಂತ ಗೊತ್ತಿಲ್ಲ, ಎಲ್ಲನೂ ಹೊಡ್ಕೋತಾ ಇರ್ತಾನೆ. ಮತ್ತೇನಾದರೂ ಹೊಡ್ಕೊಂಡ್ರೆ ಅವನು ಗ್ಲಾಸೇ ಕೊಡ್ಸಲ್ಲ, ಗೊತ್ತಾಯ್ತಾ? ಇದು ಲಾಸ್ಟ್ ಕ್ಲಾಸು ಹಂಗಂತೀವಿ. ಅಲ್ಲೋಗಿ ಹತ್ಕೊಂಡು ನಿಂತಿರ್ತಾನೆ ನನಗೆ ಬೇಕು ಅಂತ. ಇದೊಂದು ಗ್ಲಾಸ್ ತಗೊಂಡೆ. ಇದು ನಂದು. ಇದೊಂದು ಟೀ ಶರ್ಟು ಚಳಿಗೆ, ಇದೊಂದು ಟೀ ಶರ್ಟು ಇದು ಇದೇನಿದು, ಇದು ಇದು ಬಂದು ಬಾಸುಮತಿ ರೈಸ್ ತಂದಿದ್ದೀನಿ. ಫಸ್ಟ್ ಒಂದ್ಸರಿ ಬಾಸುಮತಿ ರೈಸಲ್ಲಿ ಮಾಡಿದ್ದೆ. ನನಗೆ ಜಾಸ್ತಿ ಮಾಮೂಲಿ ರೈಸ್ ಹಾಕ್ತೀವಲ್ಲ, ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಆ ಥರ ಹಾಕ್ಬಿಟ್ಟು ಕೂಗಿಸಿ ಅದು ಫುಲ್ಲು ಸೂಪರ್ ಎಲ್ಲ ಮುದ್ದೆ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಇನ್ನೊಂದು ಸರಿ ಬೇರೆ ಥರ ಮಾಡೋಣ ಅಂದ್ಬಿಟ್ಟು ತಂದಿದ್ದೀನಿ. ನೋಡೋಣ ಈ ಸರಿ ನೋಡ್ಕೊಂಡು ನೀಟಾಗಿ ಬಾಸ್ಮತಿ ರೈಸಲ್ಲಿ ಮಾಡಬೇಕು. ಅದಕ್ಕೆ ಸ್ವಲ್ಪ ತಗೊಬಂದಿದ್ದೀನಿ. ಮತ್ತೆ ಹಾಳು ಮಾಡ್ತೀನಿ ಅಂತ ಆ ಕಡೆಯಿಂದ ಬಾ ನೋಡಿ ಮಾಡ್ತೀನಿ. ರಾತ್ರಿಗೆ ಇದೆರಡು ಬೌಲ್ ತಗೊಂಡೆ, ಬೌಲ್ಗಳು ಇವೆರಡು ಬೌಲ್ ತಗೊಂಡೆ. ಅದು ಬಿಟ್ಟರೆ ಇದೊಂದು ತಗೊಂಡೆ. ಇದೇನು ಗೊತ್ತಾ, ಇದು ಚೆನ್ನಾಗೇ ಇರುತ್ತೆ, ಇದು ಬಿಟ್ಟೋಗ್ಬಿಡುತ್ತೆ ಪಾಪು. ಅದು ಚೆನ್ನಾಗಿದೆ ಇದು, ಬಟ್ ಬಟ್ಟೆಲ್ಲ ಹಿಡ್ಕೊಬೇಕಲ್ಲ, ಅದಕ್ಕೆ ಇಲ್ಲಿ ಬಿಸಿಲು ಕಾಯಿಸ್ಕೊಳಕ್ಕೆ ಅಥವಾ ಹಾಲು ಏನಾದರೂ ಕಾಯಿಸ್ಕೊಳೋದಕ್ಕೆ ಇರಲಿ ಅಂದ್ಬಿಟ್ಟು ಇದೊಂದು ತಗೊಂಡೆ. 2 ಸಾಲ್ಟ್ ಪ್ಯಾಕೆಟ್ ತಗೊಂಡಿದ್ದೀವಿ. ಎರಡು ಓಡ ನೀರು ತಗೊಂಡಿದ್ದೀವಿ. ಒಂದು ಸೋಪ್ ಅಷ್ಟೇ, ಇನ್ನೇನು ತಂದಿಲ್ವ ಜನ. ಅದು ಬಿಟ್ಟರೆ ಇದೊಂದು ಟೋಪಿ, ಇದು ಮೊದಲೇ ತಗೊಂಡಿದ್ದು. ಇದೊಂದು ಚಿಕ್ಕದೊಂದು ಕಾಲೋಡ್ಸೋದಕ್ಕೆ ಅಂತೇಳಿ ಇದೊಂದು ಮ್ಯಾಟ್ ತಗೊಂಡಿದ್ದೀನಿ ಅಷ್ಟೇ. ಮುದ್ದು ಬಂಗಾರಿ ನನ್ನ ಬರ್ಡೇ ಟು ಯು ಅಂತ ಊಟ ಮಾಡಿಕೊಂಡು ರಾತ್ರಿ ಏನಾದರೂ ಬೇರೆ ಪ್ರಿಪೇರ್ ಮಾಡಬೇಕು. ಸೊ ಇಷ್ಟೇ ವಿಡಿಯೋ. ಏನಿರಲ್ಲ ಏನಮ್ಮ, ಹೆಂಗೆ ಕಲಿಸ್ತೀರ ಅನ್ನ ಕಡೀಲಿ ಮುರ್ದಾಕ್ಬಿಟ್ಟಿ ಕಣ. ಹಾಕೊಡ್ತೀನಿ ನಾನು ಹಾಕೊಡ್ತೀನಿ. ಹಾಂ ಹೇಳ, ಅಲ್ಲಿ ನೋಡಲ್ಲಿ, ಅಲ್ಲಿ ಕುಚ್ಚು ಅಲ್ಲಾಡಲ್ಲಿ ಬಂಗಾರಿ, ಅಲ್ಲಾಡ ಪಾಪ, ಅಲ್ಲಾಡ. ಹೇಗಿದೆ? ಚೆನ್ನಾಗಿದೆ. ಹೋಗಿ ತಗೊಂಡು ಬಂದೆ. ಇದೆಲ್ಲನೂ ಎತ್ತಿಟ್ಬಿಟ್ಟು ಈಗೆಲ್ಲನೂ ಫಿಲ್ಮ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾವುದನ್ನು ನಾನು ತುಂಬ ಸರಿ ಯೂಸ್ ಮಾಡ್ಕೊಳ್ತೀನಿ ಅದನ್ನು ಎತ್ತಿಟ್ಕೊಳ್ತೀನಿ. ರೇರಾಗಿ ಯೂಸ್ ಮಾಡೋದನ್ನ ಫ್ರಿಜ್ ಒಳಗಡೆನೇ ಇಟ್ಕೊಳ್ತೀನಿ. ಈ ಕಡೆ ಬಬ್ಲು ಬಂದು ಎಲ್ಲನೂ ಎಳಿತಾ ಇದ್ದ ಅಂತ ಹೇಳಿ ಜಾನು ಬಬ್ಲು ಹಿಡ್ಕೊಂಡು ಆಟ ಆಡಿಸ್ತಿದ್ದಾರೆ. ಮಲಗಿಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ, ಆದರೆ ಅವ್ನು ಮಲಗ್ತಾ ಇಲ್ಲ. ನಾನು ಇದೆಲ್ಲನೂ ಎತ್ತಿಟ್ಟಾದಮೇಲೆ ಬಬ್ಲುಗೆ ಸ್ನಾನ ಮಾಡ್ಸೋಕ್ಕೆ ಎಣ್ಣೆ ಹಚ್ಚಬೇಕು. ಅದಾದಮೇಲೆ ಸ್ನಾನ ಎಲ್ಲ ಮಾಡಿಸಾದ್ಮೇಲೆ ಹೋಗ್ಬಿಟ್ಟು ಸಂಜೆ ಅಷ್ಟರಲ್ಲಿ ಕೇಕ್ ತೊಗೊಬಂದು ಕಟ್ಟೇನು ಮಾಡ್ಸೋಕ್ಕೆ ಹೋಗಲ್ಲ. ನೋಡೋಣ ಅವ್ನು ಕೇಕು ಏನು ಮಾಡ್ತಾನೆ ಅಂತ, ಕಲಿಸ್ಲಿ ಅಂತ ಬಿಟ್ಬಿಡೋಣ ಅಂದ್ಕೊಂಡಿದ್ದೀವಿ. ನಮ್ಮ ಚೆರಿ ಸುಮ್ಮನೆ ಇದ್ದ, ಇವನೇನು ಮಾಡ್ತಾನೋ ಗೊತ್ತಿಲ್ಲ. ಚೆರಿಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತಪ್ಪ. ಬೇಡ ಇಟ್ಬಿಡಪ್ಪ ಅಲ್ಲೇ ಅಂದ ತಕ್ಷಣ ಸ್ಲಿಪ್ಪರ್ ತೊಗೊಂಡಿದ್ದ, ಆಮೇಲೆ ಕಾರ್ ತೊಗೊಂಡಿದ್ದ, ಇನ್ನೊಂದೇನೋ ತೊಗೊಂಡಿದ್ದ.
ಯಾಕೆ ಅಲ್ಲೇ ಇಟ್ಬಿಟ್ಟೆ? ಹ್ಞೂ ಬಂಗಾರಿ ಕಣಪ್ಪ, ನಾನು ಹೇಳ್ದೆ ಅಂತ ಇಟ್ಟಾ? ಓ ನೋಡ್ದಾ, ಎಷ್ಟು ಗುಡ್ ಬಾಯ್ ಮಗನೆ ನೀನು, ಜಾಣ ನನ್ನ ಮಗ ನೀನು. ಲವ್ ಯು ಮನೆ. ಅಪ್ಪ ಪಪ್ಪ ಅಮ್ಮ ಹೇಳಿದ ಮಾತು ಕೇಳ್ಬೇಕಾಯ್ತಾ? ಲವ್ ಯು ಬಂಗಾರ, ಲವ್ ಯು, ಲವ್ ಯು. ಚೆರಿಗೆ ಎಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ಹೇಳಿದ ತಕ್ಷಣ ಇಟ್ಬಿಟ್ಟ, ಏನು ಬಗ್ಗೆನೋ ಗೊತ್ತಿಲ್ಲ. ಗ್ಲಾಸು ಅಷ್ಟೇ ಇಟ್ಬಿಟ್ಟಿದ್ದ ಪಪ್ಪ. ಸರಿ, ಸೊಳ್ಳೆ ಗೊತ್ತೈತೆ ಪ್ಯಾಂಟ್ ಮೇಲೆ, ಒಂದು ಹೊಡಿ ಹೇಳ್ತೀನಿ ಓಟಾಯ್ತು. ಸೊ ನಾವೇ ಕೊಡಿಸಿದ್ದು ಇರಲಿ ಅಂತ. ಸೊ ಅಷ್ಟೇ, ಇದೆಲ್ಲ ಮನೆಗೆ ಹಾಕಬೇಕು. ನಾನು ಇದನ್ನೆಲ್ಲ ರೆಡಿ ಮಾಡ್ತೈತೆ. ಚೆರಿಗೆಲ್ಲ ಗೊತ್ತು, ಕಲ್ತ್ಕೊಂಬಗ್ನಿ ಎಲ್ಲ ನೀನು. ನೋ ಪಾಪ, ಮುಟ್ಬಾರ್ದು, ಗ್ಲಾಸ್ ಅದು ಒಡೆದೋಗುತ್ತೆ. ಇದು ಆರ್ಡ್ರ್ ಮಾಡಲ ಜನ ಕಡಲೆ ಬೀಜ ಮೇಯ್ನ್. ನಮಗೆ ಕಡಲೆ ಬೀಜ, ಕಡಲೆಬೇಳೆ, ತೊಗರಿಬೇಳೆ ಇವಿಷ್ಟು ಬೇಕೇ ಬೇಕು ಮೇಯ್ನು. ಬಿಫೋರ್ ಹೇಗಿದೆ ನಿಂತಿರ್ಬೋದು ಜನ ಎಲ್ಲ ನೇನು ಹಂಗೆ ಮಾಡಿಕ್ಬಿಟ್ಟಿದ್ದೀರಾ, ಮುರ್ದಂಗೆ ಇದು ಈ ಥರ ಇದೆ. ಇದು ಕೂಡ ಚೇಂಜ್ ಆಫ್ಟರ್ ಹೇಗಾಗುತ್ತೆ ಅಂತ ತೋರ್ಸ ಎಲ್ಲ ಗುಡ್ಡೆ ಹಾಕಿಟ್ಟಿದ್ದೀನಿ. ಆಗಲೇ ಸಂಜೆ ಆಗ್ತಾ ಬಂತು, ಅಡುಗೆ ಮನೆ ರೆಡಿ ಮಾಡ್ಕೊಳ್ಳೋದೇ ಆಯಿತು. ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಈ ಥರ ವೈಟ್ ವಿನೈಲ್ನ ಆರ್ಡ್ರ್ ಮಾಡಿದ್ವಿ. ಅದು ಜಾನು ತೊಗೊಬಂದು ಅದನ್ನೇ ಪೇಸ್ಟ್ ಮಾಡ್ತಾಯಿದ್ದಾರೆ. ಇದನ್ನು ಪೇಸ್ಟ್ ಮಾಡಾದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಪಾತ್ರೆ ಅಂತೂ ತುಂಬ ಆಯಿತು, ಅದು ತೊಳೆದಿಟ್ಟು ಇನ್ನೂ ಎಕ್ಸ್ಟ್ರಾ ಆಯಿತು, ಅದನ್ನು ಹಾಗೆ ಕೆಳಗಡೆ ಇಟ್ಟಿದ್ದೀನಿ. ಅದ್ರಲ್ಲಿ ಜಾಸ್ತಿ ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ, ಚಿಕ್ಕದಲ್ವ, ಹಾಗಾಗಿ ಇನ್ನು ದೊಡ್ಡದು ಬಕೆಟೆಲ್ಲ ಇಟ್ಕೊಂಡ್ರೆ ಬರೀ ಅಡುಗೆ ಮನೆ ತುಂಬ ಅವೇ ತುಂಬ್ಕೊಂಡಿರ್ತವೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಚಿಕ್ಕದೇ ಇಟ್ಕೊಂಡು ಅದರಲ್ಲೇ ಇಟ್ಕೊಂಡಿದ್ದೀನಿ. ಮೊದಲು ಪ್ಲಾಸ್ಟಿಕ್ ಇತ್ತು, ಅದೇನಂದರೆ ನೀರದು ಕರೆ ಕೂತು ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಎತ್ತಿಟ್ಬಿಟ್ಟಿದೆ. ಅದರದ್ದು ಅದೆಲ್ಲಿ ಹಾಕ್ಬಿಟ್ಟೆ, ತೂಕ ಹಾಕ್ಬಿಟ್ವಿ ಅನಿಸುತ್ತೆ. ಮನೆ ಖಾಲಿ ಮಾಡಬೇಕಾದ್ರೆ ಬಿಸಾಕ್ಬಿಟ್ಟಿದ್ದೀವಿ, ಇಲ್ಲ ಅದು. ಸೊ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಕಡೆಗೆ ಟೆಂಪಲ್ದು ಏನೋ ಒಂದು ಥೀಮ್ ಇಟ್ಕೊಂಡು ಜಾನು ಮಾಡಿರೋದು. ಈ ಕಡೆ ಎಲ್ಲ ನಾನು ವೈಟೇ ಬೇಕು ಅಂತ ಹೇಳಿದೆ, ಈ ಕಡೆನೂ ವೈಟೇ ಹೇಳಿದೆ, ಬಟ್ ಜಾನು ಆ ಕಲರ್ ಹಾಕೈತೆ. ಈ ಕಡೆ ವೈಟ್ ಇದೆಯಲ್ಲ, ಇದನ್ನು ನಾನೇ ಹೇಳಿದ್ದು. ಅದ್ರ ಜೊತೆಗೆ ಆ ಮನೆಯಲ್ಲಿ ಇಟ್ಕೊಂಡಿದ್ನಲ್ಲ ಈ ಥರದ್ದು ಲೈಟು, LED ಲೈಟು, ಅದನ್ನು ಕೂಡ ನೀಟಾಗಿ ತೊಗೊಬಂದು ಇಟ್ಕೊಂಡಿದ್ವಿ. ಅದನ್ನು ಪೇಸ್ಟ್ ಮಾಡಿಸ್ಕೊಂಡೆ. ಇದು ನಾನು ಮಾಡಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗಂತೂ ಅಡುಗೆ ಮನೆ ತುಂಬ ಇಷ್ಟ ಆಯಿತು. ಈ ಥರ ಇದ್ದರೆ ಏನೋ ಒಂಥರ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ ವೈಟ್ ಕಲರ್ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಬೆಳಕು ಅಡುಗೆ ಮನೇಲಿದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಅಲ್ಲಿ ಮಸ್ಕಿಟೋ ನೆಟ್ಟು ಹಾಕಿದ್ದೆ ಅಲ್ವಾ, ಅದು ಏನೋ ಅಷ್ಟು ಚೆನ್ನಾಗೈತೆ ಅನ್ನಿಸ್ಲಿಲ್ಲ ನನಗೆ. ಅದಕ್ಕೆ ಅದನ್ನು ರಿಮೂವ್ ಮಾಡಿಬಿಟ್ಟೆ, ನೀಟಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಹೇಳಿ. ಅಡುಗೆ ಮಾಡೋ ಟೈಮಲ್ಲಿ ಅಷ್ಟೇ ವಿಂಡೋ ಓಪನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಅಲ್ಲಿಗೇನೂ ಹಾಕಿಲ್ಲ. ಅಲ್ಲಿ ಅಡುಗೆ ಮಾಡ್ತಿರೋದ್ರಿಂದ ನಾವು ಬೇರೆ ಏನೋ ಬಟ್ಟೆನೂ ಬಿಡೋಕ್ಕಾಗಲ್ಲ, ಬೆಳಕನ್ನ ಅವಾಯ್ಡ್ ಮಾಡೋಕ್ಕೆ, ಮೊಬೈಲಿಗೆ ಬೀಳಬಾರ್ದು ಅಂತ. ಬಟ್ ಅಲ್ಲಿಂದ ಬೆಂಕಿ ಬರೋದ್ರಿಂದ ಅದು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಬೆಳಕು ಬಂದರೂ ಪರವಾಗಿಲ್ಲ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ಅಡುಗೆ ಮಾಡಬೇಕಾದ್ರೆ ವಿಂಡೋ ಓಪನ್ ಮಾಡ್ಕೊಳ್ತೀನಿ, ಉಳಿದ ಟೈಮೇ ಕ್ಲೋಸ್ ಮಾಡ್ತೀನಿ. ಏಕೆಂದರೆ ಸೊಳ್ಳೆಗಳು, ನೊಣ ಎಲ್ಲ ಬಂದುಬಿಡುತ್ತೆ, ಏಕೆಂದರೆ ಖಾಲಿ ಜಾಗ ಇದೆಯಲ್ಲ ಪಕ್ಕದಲ್ಲಿ, ಹಾಗಾಗಿ. ಸೊ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಎಲ್ಲ ಕಾಳುಗಳು ಅಷ್ಟೇ, ಸ್ಪೈಸಸ್ಸು ಎಲ್ಲನೂ ಕೂಡ ಅದಕ್ಕೆ ಫಿಲ್ ಮಾಡಿ ಎತ್ತಿಟ್ಟಾಯಿತು. ಮತ್ತು ಇಲ್ಲಿ ರೂಮಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಬೆಡ್ಶೀಟ್ ಎಲ್ಲ ತೆಗೆದಾಕ್ಬಿಟ್ಟು ಬೇರೆದು ಹಾಕಬೇಕು. ಅದಕ್ಕೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ಎಲ್ಲ ಚೇಂಜ್ ಮಾಡ್ಕೊಳ್ತೀನಿ. ಇನ್ನೂ ಬಬ್ಲೂನ ರೆಡಿ ಮಾಡಿಬಿಟ್ಟಿದ್ದೀವಿ, ಟೆಂಪಲ್ಗೆ ಹೋಗ್ಬೇಕಲ್ವಾ, ಅವನು ಸ್ನಾನ ಮಾಡಿಸಾಯಿತು. ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಗೆ ಮಲಗಿಸ್ಬಿಟ್ಟು ಬಂದುಬಿಟ್ಟು ನಾನು ರೂಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಹಾಗೆ ಇತ್ತು. ಅದು ಅಷ್ಟು ಈಸಿ ಅಲ್ಲ ಅಡುಗೆ ಮನೆ, ಕರೆಕ್ಟಾಗಿ ಎಲ್ಲದಕ್ಕೂ ನೀಟಾಗಿ ಕೂರೋ ಥರ ಫಿಲ್ ಮಾಡಬೇಕಲ್ವ, ಪೇಸ್ಟ್ ಮಾಡಬೇಕಲ್ವ. ಹಾಗಾಗಿ ಜಾನು ಮಾಡಾಯಿತು. ಇವಾಗ ಇನ್ನೂ ಮುಗ್ದೇ ಇರಲಿಲ್ಲ, ಜಸ್ಟ್ ಮುಗೀತು. ಬಬ್ಲಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ಬಂದು
ಬೆಡ್ ಕವರ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬೇರೆ ಬೆಡ್ಶೀಟ್ಗೆ ಕವರ್ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ದೊಡ್ಡದಲ್ಲ ಕಾಟು, ತುಂಬಾ ಕಷ್ಟ, ಹಾಕೋಕ್ಕಾಗೋದೇ ಇಲ್ಲ. ಆಮೇಲೆ ಅದು ಕರೆಕ್ಟಾಗಿ ಅಷ್ಟಕ್ಕೆ ಫಿಟ್ ಆಗುತ್ತಾ, ನಾವು ಈ ಕಡೆಯಿಂದ ಹತ್ಕೋದ್ರೆ ಆ ಕಡೆಯಿಂದ ಬಿಚ್ಕೊಳ್ಳೋ ಥರ. ಇದನ್ನು ನಾವು ಕಸ್ಟಮೈಸೇ ಮಾಡಿಸ್ಬೇಕಾಗುತ್ತೆ. ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಏಕೆಂದರೆ ಅಷ್ಟು ಅಮೌಂಟ್ ಕೊಟ್ಟು ತೊಗೊಂಡ್ಬಿಟ್ಟಿದ್ದೀನಿ ನಾನು. ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಸೊ ಆಲ್ರೆಡಿ 4 ಇದೆ ಬೆಡ್ಶೀಟು. ಸೊ ಹಂಗಾಗಿ ಅದನ್ನೇ ಯೂಸ್ ಮಾಡೋಣ ಅಂತ ನಾನು ಸುಮ್ಮನೆ ಆದೆ. ಯಾಕೆ ಅಂದರೆ ಅಮೌಂಟ್ ಕೊಟ್ಟಿದ್ದೀನಲ್ವಾ, ಯೂಸ್ ಮಾಡ್ಕೋಬೇಕಲ್ಲ ಅನ್ನೋ ರೀಸನ್ಗೋಸ್ಕರ. ಇದು ಚೆನ್ನಾಗೇ ಇದೆ, ಈ ಥರ ಇದೆ. ಚೆರಿ ಔಟ್ಫಿಟ್, ಚೆರಿಗೂ ಹೊಸ ಬಟ್ಟೆ ಬಬ್ಲು ಬರ್ಡೇಗೆ. ಇಲ್ಲಮ್ಮ ಪ್ಯಾಂಟ್ ಹೊಸದಲ್ಲ, ಅದು ಮಾತ್ರ ಹೊಸ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಆಗಲೇ ಸಂಜೆ ಆಗ್ಬಿಟ್ಟೈತೆ, ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ, ಸಾಕಾಗ್ಬಿಟ್ಟೈತೆ ಬೆಳಿಗ್ಗೆ ಎಲ್ಲ ಅದನ್ನೆಲ್ಲ ಹಾಕಿ. ಅದಕ್ಕೆ ಹೊರಗಡೆನೆ ಊಟ ತೊಗೊಂಬರೋಣ ಅಂದ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಕೀ ತೊಗೊಂಡ ಜನ. ಹೊರಗಡೆ ಊಟ ತೊಗೊಂಡ ಈ ರೈಸ್ ಮಾಡಿ ಈಗ ಆಗಲ್ಲ, ಅದಕ್ಕೆ ಹೊರಗಡೆ ಓಡಿಸ್ಬೇಡ ಬಿಡಪ್ಪ, ಅದ್ರ ಪಾಡಿಗಿರ್ಲಿ ಪಾಪು ಅದು. ಗಾಡಿಗಳು ಹೋಗ್ತಾ ಇತ್ತು, ತುಂಬ ಡಿಸ್ಟರ್ಬ್ ಆಗ್ತಿತ್ತು. ಹಂಗಾಗಿ ನಾನೇನು ಮಾತಾಡ್ತಿದ್ದೀನಿ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಸೊ ಫೈನಲಿ ಟೆಂಪಲಿಗೆ ಬಂದ್ವಿ. ಇದ್ದ ಮನೆಯಿಂದ ಸ್ವಲ್ಪ ದೂರನೇ ಐತೆ ಗಣೇಶನ ಟೆಂಪಲ್ಲು. ಸೊ ಸದ್ಯಕ್ಕೆ ಅದೇ ನಮ್ಗೆ ನಿಯರ್ ಇರೋದು ಅಂತ ಅನ್ನಿಸ್ತು. ಬೇರೆ ಎಲ್ಲೋ ಅಷ್ಟೊಂದು ದೇವಸ್ಥಾನ ನೋಡಿಲ್ಲ. ಈಗ ಹೋಗ್ಬಿಟ್ಟು ಮಂಗಳಾರತಿ ತೊಗೊಂಡು ಹಾಗೆ ಕೇಕೆಲ್ಲ ತೊಗೊಂಡು ಮನೆಗೆ ಹೋಗಬೇಕು. ಊಟನೂ ಇಲ್ಲೇ ತಗೊಂಡು ಹೊರಟೋಗ್ಬಿಡ್ತೀವಿ. ತುಂಬ ಆಗ್ತಾಯಿಲ್ಲ ಅಂತ ಅನ್ನಿಸ್ತೈತೆ. ಅಷ್ಟು ಕೆಲಸ 2 ದಿನ ತುಂಬಾ ವರ್ಕಿತ್ತು. ಅದನ್ನೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಪೂಜೆ ಎಲ್ಲ ಅವರೇ ಮಾಡಿಕೊಟ್ರು. ಆ ಥರ ಪೂಜೆ ಗೀಜೆ ಏನು ಮಾಡಿಸ್ಕೊಂಡಿಲ್ಲ. ಮಾಮೂಲಿ ದೇವಸ್ಥಾನಕ್ಕೆ ಹೋಗಿ ಕೈಯೆಲ್ಲ ಮುಗಿಸ್ಕೊಂಡು ಕರ್ಕೊಬಂದ್ವಿ. ಅಲ್ಲಿ ಪ್ಲೇಸ್ ಜಾಗ ಇದೆ, ಅಲ್ಲಿ ಪಾಪು ಆಟ ಆಡ್ತಿದ್ದ. ಆಟ ಆಡಲಿ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಒಂದು 5 ನಿಮಿಷ ಅಲ್ಲೇ ಇದ್ದು ಸರಿ ಅವನಿಬ್ಬರು ಆಟ ಆಡ್ತಾಯಿದ್ರು. ಅಂತೂ ಗುಡುಗುಡು ಅಂತ ಓಡ್ಬಿಡ್ತಾನೆ. ಬೀಳ್ತೀನಿ, ಹೇಳ್ತೀನಿ, ಏನು ನೋಡಲ್ಲ. ಅಲ್ಲಿ ಹಂಗೆ ಅವ್ನ ಹಿಂದೆನೇ ಇರಬೇಕು ನಾವು. ಅಲ್ಲೇ ಒಂದು 5-10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಕೇಕ್ ತೊಗೊಂಬರೋಣ ಅಂತ ಹೋದ್ವಿ. ಫಸ್ಟ್ ಕೇಕ್ ತೊಗೊಬರಕ್ಕೆ ಹೋಗಲಿಲ್ಲ, ಊಟ ತೊಗೊಂಡ್ಬಿಟ್ವಿ. ಏಕೆಂದರೆ ಕೇಕು ಕೈಲಿ ಹಿಡ್ಕೊಬೇಕಾಗುತ್ತೆ. ಆಮೇಲೆ ಊಟ ತರಗೋಗಿ ಮಿಸ್ ಆಗಿ ಬೀಳಿಸ್ಬಿಟ್ರೆ ಅಂದ್ಬಿಟ್ಟು ಊಟ ತೊಗೊಂಡು ನಾವು ಆಲ್ರೆಡಿ ಗಾಡೀಲಿ ಇಟ್ಕೊಂಡಿದ್ದೀವಿ. ಆಮೇಲೆ ಕೇಕ್ ತೊಗೊಳ್ಳೋಣ ಅಂತ ಬಂದಿರೋದು. ಎಷ್ಟು ಬಿಸಿ ಬಿಸಿ ಪಕೋಡ ಮತ್ತು ಚಕ್ಲಿ ಎಲ್ಲ ಇಟ್ಟಿದ್ರು. ಅದು ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಅದ್ರ ಮೇಲೆ ಕರ್ಬೇವಿನ ಸೊಪ್ಪು ಬೇರೆ ಇಟ್ಬಿಟ್ಟವ್ರೆ. ನಾವೇನು ತೊಗೊಳಕ್ಕೂ ಹೋಗಲಿಲ್ಲ. ಅದನ್ನು ಬರೀ ಕೇಕ್ ತೊಗೊಂಡು ಬಂದುಬಿಟ್ವಿ. ಪೂಜೆ ಬಬ್ಲು ಕೈಯಲ್ಲಿ ಮಾಡಿಸಿರಲಿಲ್ಲ ಅಲ್ಲ, ಅದು ಮಲಗಿದ್ದ, ಬಾಗ್ಲಾಕ್ ಬಿಡ್ತಾರೆ ಟೆಂಪಲು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೊರಟೋಗಿದ್ವಿ. ಸೊ ಅಲ್ಲಿಂದ ಬಂದಮೇಲೆ ದೀಪ ಹಚ್ಚೋಣ ಹಾಗೇನೆ ಅಂತ ಹೇಳಿ ದೀಪ ಹಚ್ಚಿಸ್ತಿರೋದು ಜಾನು ಹತ್ರ. ಜಾನು ಕೈ ಹಿಡಿಸ್ಕೊಂಡು ಹಾಗೇ ಪೂಜೆ ಮಾಡಿಸ್ತು ಜಾನು. ಅದಾದಮೇಲೆ ಇವಾಗ ಕೇಕ್ ಕಟ್ ಮಾಡಿಸ್ಬೇಕು. ಕೊಟ್ಟವ್ರೆ, ಪರವಾಗಿಲ್ಲ, ಇದು ಕೊಟ್ಟಿಲ್ವೇನೋ ಅಂದ್ಕೊಂಡೆ. ಕೈ ತೆಗಿ. ಬೆಸ್ಟ್ ವಿಶಸ್ ಕಹನ್ ಅಲ್ಲ, ಶುಭನ್. ಹಾಯ್ ಬಬ್ಲು. ಶುಭನ್ ಕಹನ್ ಇಬ್ರಿಗೂ. ಚೆನ್ನಾಯ್ತಲ್ವ? ತೆಗಿ ನಿಧಾನಕ್ಕೆ, ಸುಮ್ಮನೆ ಬಬ್ಲು. ಹ್ಯಾಪಿ ಬರ್ಡೇ ಬಂಗಾರ. ಸುಮ್ಮನೆ ಚರಿ ಹಂಗೆ ಇಡ್ತಾರ? ಅವನ ಕೈ ಏನಾಗಲ್ಲ ನಂಗೆ ಹೇಳಿದ್ರೆ. HP-Dನೇ ಇಲ್ವಲ್ಲ ಬಬ್ಲು, ಅಲ್ಲಿ ಜಾಗನೇ ಇಲ್ಲ. HP-D ಇದನ್ನ ಹಾಕವ್ರ. ಹೀರೋ ಆಯ್ತು ನಿನ್ನೆ. ನಿನ್ಗೆ ಕಣ ಇರಮ್ಮ, ಅಣ್ಣ ಸುಮ್ ಕೂತಿದ್ದ ಮುಡ್ತೆ.
ಹ್ಯಾಪಿ ಬರ್ಡೇ ಟು ಯು ಬಬ್ಲು. ಹ್ಯಾಪಿ ಬರ್ಡೇ ಬಬ್ಲು. ಶುಭನ್ ಖಾನ್ ಐತೆ. ಶುಭನ್ ಖಾನ್. ಆಮೇಲೆ ಮೈ ಬಳ್ಕತ್ತದ ಕೂರ್ಸ್ಲೆ ಬಟ್ಟೆ ಬಿಚ್ಚಾಕ್ಬಿಟ್ಟು ಕೂರಿಸ್ಲಾ. ವೈಟ್ ಬಿಚ್ಚಾಕ್ಬಿಡು ಜನ. ಫೋಟೋ ತೆಗಿಬೇಕು ತಕ್ಕಮ್ಮ. ಇರಮ್ಮ ಬೊಬ್ಳು ಕಣ ನಿಂದಲ್ಲ. ನೋಡಿ ಖಾನ್ ಶುಭನ್. ಬಿಡುವ. ತಕೋ. ಪಪ್ಪ ನಮ್ಗೆ ಕೊಟ್ಟಿಲ್ಲ. ವಿಡಿಯೋ ಮಾಡ್ತಿದ್ದೆ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಬಬ್ಲು. ಹ್ಯಾಪಿ ಬರ್ಡೇ ಟು ಯು. ಇಷ್ಟನಾ? ಅಷ್ಟೇ. ಅದೇನು ಅನ್ಕೊಂಡೆ? ಕ್ಯಾಂಡಲ್ ಅದು. ಸೂರ್ಯನ ಕೇಳಿಕೆ ಈಗ ಸುರಿಯುತ್ತೆ. ಸಿಂಬಕ್ಸು ಸಾಕು. ಅದ್ರ ಮೇಲೆ ಚೆನ್ನಾಗಿ ಬಿಡಬೇಕು. ಹ್ಯಾಪಿ Birthday to you. Happy birthday to you. Happy birthday to you. Happy birthday to you, Bablu. May God bless you. May God bless you. Silky bubble turning into 1 year. Happy birthday. ಇಷ್ಟು ಮಾತ್ರ ಕವರ್ ತರ್ಕೊಂಡ್ರು. ಕಟ್ ಮಾಡಿಸ್ಬೇಡ್ರಿ. ಕಟ್ ಮಾಡಿಸ್ಬಾರ್ದು. ಒಂದು ವರ್ಷ ಕರೆಕ್ಟ್ ಆಯ್ತು ಅಂದ್ಬಿಟ್ಬಿಡ್ರಿ. ಅವ್ನು ಎತ್ಕೊಳ್ಳಿ ಕಲಿಸ್ಲಿ. ಬಟ್ಟೆ ಬಿಚ್ಚಾಕನೆ ಪೇಪರ್ ತಗತ್ತಾನೆ. ಪೇಪರ್ ಬಿಡಕ್ಬಿಡ ಏಸಿ ಮಮ್ಮದು. ತಮ್ಮ. ತಿನ್ಸು, ತಿನ್ಸು. ಬರ್ಡೇ ಬಬ್ಲು ಸಾಕು. ಯಾಕೋ ಕೈ ಮೇಲೆ ಕಾಲು ಬಿಡಿ. ಸಾರಿ. ಬಬ್ಲು ಆಯ್ತು. ಹ್ಯಾಪಿ ಬರ್ಡೇ ಬಂಗಾರ. ನೋಡಿ ಪ್ಲಾಸ್ಟಿಕ್ ಅಲ್ಲ. ಹ್ಯಾಪಿ ಬರ್ಡೇ ಬಬ್ಲು. ಖಾನ್ ನಿಮ್ಗೊಂದು ಕೊಡ್ತೀನಿ. ಚೆನ್ನಾಯ್ತಲ್ಲ ಕೇಕ್. ಏನೋ ಒಂಥರ ಡಿಫ್ರೆಂಟ್ ಆಗಿ. ಇದನ್ನ ಜಾಸ್ತಿ ಹಾಕ್ಬಿಟ್ಟವ್ರೆ ಅಲ್ಲಿಗೆ. ಇದೇ ಇಲ್ಲ. ಅದಕ್ಕೆ ಹಚ್ಕೊಂಡದು. ಪಾಪಿ ನೀಟಾಗಿ ಕಟ್ ಮಾಡ್ಕೊಂಡು ಎತ್ಕೋ. ಬಟ್ಲ ತಗೊಂಡೋಗಿ ನೀನು ಕೊಡುತ್ತೆ. ಏ ಇದೇನು ಹಿಂಗೆ ಮಾಡಿ ಕೊಡತ್ತೀರಿ? ಕ್ರೀಮಿಲ್ಲ ಮಿತಾ ಫುಲ್ಲ. ಅದೇ ಬರೀ ಐಸ್ ಕ್ರೀಮ್ ಕೇಕ್ ಹಂಗೆ. ಐಸ್ ಕೇಕೆ. ಐಸ್ ಕೇಕ್ ಅಲ್ಲ. ಇದೇನಿದು? ಐಸ್ ಕ್ರೀಮ್. ಏಸಿ 2 ನಿಮಿಷ ಬಿಡು ಜನ. ಅವ್ನಾಗೆ ಎಲ್ಲಿಗೆ? ಒಂದ್ ಕೈ ಮಾತ್ರ ಹಾಕ್ಸು. ನಮ್ ಚೇರಿ ಮುಡ್ತಾನೆ ಕೂತಿದ್ನ ಜನ. ತಗೋದು. ನಾನು ಅಂತಿಲ್ಲ. ಒಂದೇ ಬೇಳೆ 2 ಬೇಳೆ ತಗತ್ತದ. ನೀ ಕೂತ್ಕೊಳ್ಳೆ. ಅರ್ಧ ಕಾಲಿನೇ ಮಾಡ್ಬಿಟ್ಟೆ ಮನೆ ನೀನು. ಅದು ನೀವು ನಾಕ್ ತಿನ್ಲ ಅಂತ. ಕೊಟ್ಟೆ. ಸಾಕು. ಏ ಬಬ್ಲು. ಚಾಪೆನೆ ಸುಟ್ಟೋಗೋದಲ್ರು. ಅದಕ್ಕೆ ಹಂಗೆ ಬರುತ್ತೆ. ನೋಡ್ಕೊಳ್ಳಿಲ್ಲ. ಅದು ಹಿಂಗೆ ಅಲ್ಲಿಗೆ ಹೆಂಗೆ ಹೋಯ್ತು? ಅದು ಸುರಿದು ಕೆಳಗೆ ಹೋಗಿರ್ಬೇಕು. ಇದಲ್ಗೆ ಹೆಂಗೆ ಹೋಯ್ತು? ಒಂದು ಕೇಕ್ ಬೇಕು. ಓಡ್ತವನೆ ಕೇಕ್ ಹತ್ರನೇ. ಏನ ಅಲ್ಲಿ ಇಡಪ್ಪ. ಆಮೇಲೆ ತಿನ್ನೋಣ. ಬಾರ್ 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 ಇದು. ಅಮ್ಮ ಪಪ್ಪಿ 3 ಜನ ಕಾಣಿಸ್ತಿದೀವಾ? ಬಾ ಮತ್ತೆ ನೀನು ಬೇಗ ನೋಡ್ಬಾ. ಬಾ ಮತ್ತೆ ಹೋಗು. ಬಬ್ಲು ಅಲ್ಲಿ ಬಬ್ಲು ಅಲ್ಲಿ ಬನ್ನಿ ಬನ್ನಿ ಬನ್ನಿ. ಫೋಟೋ ತಗೊಳ್ಳೋಣನ್ರಿ. ನನ್ನ ಮಗ ಕೇಕ್ ಎಲ್ಲ ಅಷ್ಟೇ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅವನಿಗೋಸ್ಕರ ನಮಗೆ ಇವನು ಬರ್ಡೇ. ಬರ್ತಾರೆ ಅವ್ನು ತಿನ್ನೋದು ಅಂತ. ನಮ್ಮ ಚೆರಿ ಫೋಟೋ ಎಷ್ಟು ತಗೊಂಡಿದ್ದ ಕೇಕ್ ಜನ ಹೋದ. ಮುಸ್ತಫಾ ಅಲ್ಲಿ ನೋಡಲೆ. ಮುಸ್ತಫಾ ಅವ್ರ ಫೋಟೋ ತೆಗಿತಾವ್ರೆ. ಬನ್ನಿ ಮುಸ್ತಫರೇ ಬನ್ನಿ. ನೋಡಿದ್ರೆ ಬನ್ನಿ ಏನು ಮಾಡ್ತಾರೆ ಅದೆಲ್ಲ ಮಾಡ್ಬೇಕು. ಕ್ರೀಮ್ ಕೇಕ್ ಇದು
ನಮ್ಮ ಬಬ್ಲುಗೆ ಏನಂದ್ರೆ ಏನಾದ್ರು ಒಂದು ಇಷ್ಟ ಆಗ್ಬಿಟ್ಟೆ ಅವನ ಕೈಗೆ ಕೊಡಬೇಕು, ಅವ್ನು ತಿನ್ನೋದಕ್ಕೋಸ್ಕರ ನೋಡಿ ಅವ್ನು ಅಂತ ಇಲ್ಲ, ನನ್ನ ಕೈಗೆ ಕುಡಿಯೋದನ್ನ ಅಂತ ಕೇಳ್ತಿರೋದು. ನಾನು ಕೊಡೋಕೆ ರೆಡಿ ಇಲ್ಲ, ಸ್ವೀಟ್ ಅಲ್ವಾ ತುಂಬ, ಬಟ್ ಬರ್ಡೇ ಬಾಯ್ ಅಲ್ವಾ ಒಂಚೂರು ಕೊಡೋಣ ಅಂದ್ಬಿಟ್ಟು ಕೊಡೋಕೆ ಹೋಗ್ತಿದ್ದೀನಿ, ಅವ್ನ ಕೈಗೆ ಇಸ್ಕೊಳಕ್ಕೆ ಬರ್ತಿದ್ದಾನೆ. ಕೊನೆಗೆ ಒಂಚೂರು ಕೊಟ್ಟೆ, ಜಾಸ್ತಿನೇ ಕಡ್ಕೊಂಬಿಟ್ಟ. ಅದಕ್ಕೆ ದೊಡ್ಡವ್ರು ಹೇಳೋದು ಮಕ್ಕಳಿಗೆ ಸಿಹಿ ತೋರಬೇಡ ಅಂತ, ಸಿಹಿ ಅಂದರೆ ಸಿಹಿ ಅಂತ. ನೀವು ಅನ್ಕೊಳ್ತಿರ್ಬೋದು ಅಡುಗೆ ಮಾಡಕ್ಕೆ ಬಂದಿದ್ದಾರೆ, ಅಡುಗೆ ಭಟ್ರು ಇಷ್ಟು ಸಿಂಪಲಾಗಿ ಮಾಡೋರೆ ಅಂತ. ಹೌದು, ಸಿಂಪಲ್ಲಾಗೆ ಮಾಡಿರೋದು. ಫಂಕ್ಷನ್ ಏನು ಮಾಡಿಲ್ಲ ನಾವು, ನೆಕ್ಸ್ಟ್ ವೀಕ್ ಮಾಡೋದಿದೆ. ಸದ್ಯಕ್ಕೆ ಇವಾಗ ಸೊ ನೀವು ಅನ್ಕೋಬೋದು ಏನಪ್ಪ ಬರ್ಡೇ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಕೇಕ್ ತಂದಿಟ್ಟವ್ರೆ ಅಂತ ಅಂದ್ಕೊಳ್ತಿರ್ಬೋದು. ಇವಾಗ ಕರೆಕ್ಟಾಗಿ ಅವ್ನಿಗೊಂದು ವರ್ಷ ಅಲ್ವಾ, ಸೊ ಹಂಗಾಗಿ ಅವತ್ತಿನ ದಿನ ಅವ್ನಿಗೆ ಒಂದು ಹೊಸ ಬಟ್ಟೆ ಹಾಕಿಬಿಟ್ಟು ಕೇಕ್ ತಂದು ಕಟ್ಟೇನೂ ಮಾಡಿಸಿಲ್ಲ, ಜಸ್ಟ್ ಅವ್ನ ಮುಂದೆ ಇಟ್ಟಿದ್ವಿ. ನಾವು ಒಂಚೂರು ತಿನ್ಸಿದ್ವಿ, ಅದಾದಮೇಲೆ ಟೆಂಪಲಿಗೆ ಹೋಗಿ ಎಲ್ಲ ಕರ್ಕೊಂಡೋಗಿ ಬಂದ್ವಿ ಅಷ್ಟೇ. ಒಂದು ವರ್ಷ ಕರೆಕ್ಟಾಗಿ ಆಯ್ತಲ್ವ, ಅದಕ್ಕೋಸ್ಕರ ಫಂಕ್ಷನ್ ಇಟ್ಕೊಂಡಿದ್ದೀವಿ. ಚೆರಿಗೆ ಹೇಗೆ ಮಾಡಿದ್ವೋ ಸೇಮ್ ಹಾಗೇ ಫಂಕ್ಷನ್ ಮಾಡ್ತೀವಿ. ತುಂಬ ಗ್ರ್ಯಾಂಡಾಗಂತೂ ಮಾಡಲ್ಲ, ಒಟ್ಟಿನಲ್ಲಿ ಚೆನ್ನಾಗಿ ಮಾಡ್ತೀವಿ. ಅದನ್ನು ನೆಕ್ಸ್ಟ್ ಇಟ್ಕೊಂಡಿದ್ದೀವಿ, ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಕೈಲಿ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಸೊ ಇಷ್ಟೇ ನಮ್ಮ ಬಬ್ಲು ಬರ್ಡೇ. ಅವ್ನ ಬರ್ಡೇ ಇದರಲ್ಲಿ ನಾವೇ ಊಟ ಮಾಡಿದ್ವಿ, ನಾವು ಕೇಕ್ ತಿಂದ್ವಿ. ಈಗ ಹೊರಗಡೆಯಿಂದ ಊಟ ತೊಗೊಬಂದಿದ್ವಲ್ಲ, ನನಗೆ ಅಂತ ಹೇಳಿ ಒಂದು ಆಮ್ಲೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಬರ್ಡೇ ಫಂಕ್ಷನ್ಗೆ ತೊಗೊಂಡಿರೋ ಬಟ್ಟೆನ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ಅದು ಫಂಕ್ಷನ್ಗೆ ಅಂತಲೇ ತೊಗೊಂಡಿರೋದು. ಬಟ್ ಬರ್ಡೇ ದಿನ ಹಾಕ್ಕೊಳ್ಳೋದಕ್ಕೆ ಅಂತ ನಾನು ತೊಗೊಂಡಿರಲಿಲ್ಲ. ಸೊ ಹೋಗಿ ಇವತ್ತೇ ತೊಗೊಬಂದು ಇದನ್ನು ಹಾಕಿದ್ದೀನಿ. ಕಾಟನ್ದು ಇದು, ಏನು ಅವನಿಗೆ ಕಿರಿಕಿರಿ ಅಂತ ಅನ್ನಿಸ್ಬಾರ್ದು ಅಂತ ಹೇಳಿಬಿಟ್ಟು ಬರ್ಡೇ ಬಟ್ಟೆಗಳೆಲ್ಲ ತೊಗೊಂಡಿದ್ದೀನಿ. ನನ್ನ ಸ್ಯಾರಿನೂ ತೋರಿಸಿದ್ದೀನಿ. ಸೊ ಅದೆಲ್ಲ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದೀನಿ, ಆದರೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಇಲ್ಲ ಬರ್ಡೇ ದಿನ ಹಾಕೊಂಡಾಗ ಯಾರಾದರೂ ವೀಡಿಯೋ ಮಾಡಿಕೊಟ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹ್ಯಾಪಿ ಬರ್ಡೇ ಬಂಗಾರಿ, ಐ ಲವ್ ಯು ಬಂಗಾರಿ, ಐ ಲವ್ ಯು ಸೋ ಮಚ್ ಬಂಗಾರ, so much ಬಂಗಾರ, ಐ ಲವ್ ಯು ಸೋ ಮಚ್, ಐ ಲವ್ ಯು ಸೋ ಮಚ್. ಅವ್ಳಿಗೆ ಆಮ್ಲೆಟ್ ಬೇಡವಂತೆ, ನೀರೋಯ್ತೈತೆ, ನನ್ನ ಕೆಲಸ ಮಾಡಕ್ ಬಿಟ್ಟಿಲ್ಲಪ್ಪ. ಸೊ ಹೊರಗಡೆಯಿಂದ ಊಟ ತಂದಿದ್ದೀವಿ, ಅದನ್ನು ಇವಾಗ ಹಾಕ್ಕೊಂಡು ತಿನ್ನಬೇಕು. ಸರಿ ತಿಂತಿದ್ದಾನೆ, ನಾನೊಂದು ಆಮ್ಲೆಟ್ ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಕೆಲಸ ಏನು ಮಾಡೋದಾಗಲಿ, ಇದೆಲ್ಲ ರೆಡಿ ಮಾಡೋದ್ವಲ್ಲ, ಟೈಮ್ ಆಯಿತು, ಸಾಕಾಗೋಯಿತು. ಆಲ್ರೆಡಿ 9 ಗಂಟೆ ಆಗೋಯಿತು. ಈಗೆಲ್ಲ ಅಡುಗೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಚಿಕನ್ ಎಲ್ಲ ಇತ್ತು, ಎತ್ತಿಟ್ಬಿಟ್ಟೆ. ಗೀ ರೈಸು ಮತ್ತು ಚಿಕನ್ದು ಕುರ್ಮ ಮಾಡೋಣ ಅಥವಾ ಚಿಕನ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ರೈಸ್ ಎಲ್ಲ ತಂದು ಇಟ್ಟಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ಯಾವಾಗಲಾದ್ರೂ ನಾಳೆ ಯಾವಾಗಲಾದ್ರೂ ಮಾಡ್ಕೊಂಡ್ರಾಯ್ತು. ಸದ್ಯಕ್ಕೆ ಹೊರಗಡೆ ಊಟ ತೊಗೊಬಂದಿದ್ದೀವಿ, ಅದನ್ನೇ ತಿನ್ನಬೇಕು ಅಷ್ಟೇ. ತೊಳೆದಿಟ್ಟಿರೋ ತಟ್ಟೆ ಪ್ಲೇಟ್ ಕೂಡ ಎತ್ತಿಟ್ಟಿಲ್ಲ ನಾವು. ಇದನ್ನು ಎತ್ತಿ ನಾನು ಪ್ಲೇಟ್ ಹಾಕೊಂಡ್ಬಿಡ್ತೀನಿ. ಇದು ಹೊರಗಡೆ ಬರಬೇಕಾದ್ರೆ ಹಣ್ಣು ತೊಗೊಬಂದ್ವಿ, ಅಲ್ಲೇ ಹೊರಗಡೆ ಮಾರ್ತಾಯಿದ್ರು. 1 kg ದಾಳಿಂಬೆ ಹಣ್ಣು ತೊಗೊಬಂದ್ವಿ. ಇನ್ನು ಊಟ ಬಿರಿಯಾನಿ ತಂದಿದ್ದೀವಿ, ಸೊ ತಿನ್ನಬೇಕು. ಈಗ ಇಲ್ಲಿ ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಹೊರಗಡೆ ಅದಲ್ವಾ, ಅಮ್ಮ ಖಾರದನು
ಗಣೇಶನಿಗೆ LED ಲೈಟು ಒಂದು ರೌಂಡ್ ಬಿಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅದು ಚೆರಿ ಏನೋ ಎತ್ತಾಕ್ಬಿಟ್ಟಿದ್ದಾನೆ ಅನಿಸುತ್ತೆ. ಮೋಟ್ರು ಏನಾಗಿದೆ ಅಂತ ಗೊತ್ತಿಲ್ಲ. ನೀರು ಬರ್ತಿತ್ತು ಆ ಗಣೇಶಂದ್ರಲ್ಲಿ, ಬರ್ತಿಲ್ಲ ಅಂದರು ಜನ. ನಾನು ಬರ್ತಿದೆ ಅಂತಲೇ ಅಲ್ಲಿ ಇಟ್ಕೊಂಡೆ. ಪರವಾಗಿಲ್ಲ, ಗಣೇಶ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ LED ಲೈಟ್ ಬಿಟ್ಟಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ನಾನು ಸ್ವಲ್ಪ ಕಡಲೆಕಾಳನ್ನ ನೆನೆಯಾಕೊಳ್ತಿದ್ದೀನಿ. ಜಾಸ್ತಿ ನಾವು ಕಡಲೆಕಾಳು ಯೂಸೇ ಮಾಡಲ್ಲ, ಸಾಂಬಾರು ಕೂಡ ಅಷ್ಟು ಮಾಡಲ್ಲ. ಹಾಗೆ ಉಳ್ಕೊಂಡಿತ್ತಲ್ಲ, ಸರಿ ಆಯಿತು ಅಂತ ಹೇಳಿ ಕಡಲೆಕಾಳನ್ನ ನೆನೆಯಾಕೊಳ್ತಿದ್ದೀನಿ. ನಾನು ಇದರಲ್ಲಿ ಏನು ಸಾಂಬಾರು ಏನು ಮಾಡೋಕ್ಕೆ ಹೋಗಲ್ಲ. ಅದನ್ನು ನೆನೆಯಾಕ್ಬಿಟ್ಟು ಬೆಳಗ್ಗೆಗೆ ಅಥವಾ ನಾಳೆ ಮಧ್ಯಾಹ್ನ ಆ ಟೈಮಲ್ಲಿ ಕೂಗಿಸ್ಕೊಡ್ತೀನಿ. ನಾವು ಅದೇ ಕಾಳು ಒಣಕಾಳಲ್ವಾ, ಅದನ್ನು ಹಾಗೆ ಕೂಗಿಸ್ಕೊತೀನಿ, ಅಂದರೆ ಬೇಗ ಬೇಯಲ್ಲ. ಹಂಗಾಗಿ ನಾನು ಈ ಥರ ನೆನೆ ಹಾಕ್ಬಿಟ್ಟು ಆಮೇಲೆ ಕೂಗಕ್ಕೆ ಹಾಕ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಅನ್ನೋ ರೀಸನ್ಗೋಸ್ಕರ ನೆನೆ ಹಾಕ್ಕೊಂಡಿರೋದು. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅಡುಗೆ ಮನೆ ತುಂಬಾ ಚೆನ್ನಾಗಿದೆ. ಬಟ್ ನನಗೇನಂದರೆ ಯಾವ ಕಡೆ ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಹೋದ್ರೂ ಪೂರ್ತಿ ಕ್ಯಾಪ್ಚರೇ ಆಗಲ್ಲ, ಅದೊಂದು ಪ್ರಾಬ್ಲಮ್ಮು. ಆ ಮನೇಲೂ ಅದೇ ಥರ ನೀಟಾಗಿ ಏನೂ ವೀಡಿಯೋ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಈ ಮನೇಲೂ ಹಾಗೇ ಒಂದು ಕರೆಕ್ಟಾಗಿ ಸಿಗ್ತಾನೇ ಇಲ್ಲ ನನಗೆ, ಪೂರ್ತಿ ಕ್ಯಾಪ್ಚರ್ ಆಗಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇನ್ನೊಂದು ಗ್ಲಾಸ್ ಖಾಲಿ ಇದೆ, ಕಡಲೆ ಬೀಜ ತೊಗೊಬಂದು ಫಿಲ್ ಮಾಡ್ಕೋಬೇಕು. ಅಲ್ಲಿ ಸಿಕ್ಕಿರಲಿಲ್ಲ, ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಈ ಥರ ಇದೆ ಇವಾಗ ಅಡುಗೆ ಮನೆ. ನಿಮಗೆ ಹೇಗೆ ಅನ್ನಿಸ್ತು? ಇವಾಗ ಚೆನ್ನಾಗಿದೆಯಾ, ಮೊದಲು ಚೆನ್ನಾಗಿತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಗಣೇಶ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಬಬ್ಲು ಕೆಳಗಡೆ ನಿಂತ್ಕೊಂಡು ಏನೋ ಮಾಡ್ತಿದ್ದಾನೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.